ಗುಡ್ ಮಾರ್ನಿಂಗ್ ಆಯ್ತು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನಿಲ್ಲ, ಇವತ್ತಿದ್ದ ತಕ್ಷಣವೇ ದೇವಸ್ಥಾನಕ್ಕೆ ಹೋಗ್ಬೇಕು, ರೆಡಿ ಆಗಬೇಕು ಇವಾಗ. ಅದಕ್ಕೆ ಸದ್ಯಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ರೆಡಿ ಆಗಿಬಿಟ್ಟು ಬರೋಣ. ಗಾಡಿ ಹೋಗ್ತಾ ರೆಡಿ ಆಗೋದಾಯಿತು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಗಾಡಿಯಲ್ಲಿ ಬರ್ತಾಯಿದ್ದಾರೆ ನೋಡಿ. ಅಲ್ಲಿ ನಾನು ರೆಡಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ದೇವಸ್ಥಾನಕ್ಕೆ ನೋಡಿ. ನಮ್ಮ ಅಪ್ಪ ಅಮ್ಮ ಇಬ್ಬರು ಹೋಗ್ತಾ ಇದ್ದಾರೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಇನ್ನೂ ಪೂಜೆ ಆಗಿಲ್ಲ ಅಂತೆ. ಹೋಗೋ ಅಷ್ಟೊಂದು ಸ್ಟಾರ್ಟ್ ಆಗುತ್ತೆ. ಹೋಗಿ ತಗೊಂಡು ಬರೋಣ ಗೈಸ್. ನೋಡಿ ಗೈಸ್, ಮನೆಗೆ ಬಂದ್ವಿ ನಾನು ನಮ್ಮಮ್ಮ ಇಬ್ಬರು. ಇವಾಗ ಬಾಗಿಲು ಹಾಕ್ಕೊಂಡು ಹೋಗಿ ತಿನ್ನೋದೇ ಕೆಲಸ. ತಿಂದಮೇಲೆ ಸಿಗೋಣ. ಸದ್ಯಕ್ಕೆ ನಮ್ಮಮ್ಮ ಮನೇಲಿ ಇಡ್ಲಿ ಚಟ್ನಿ ಮಾಡಿದಾರಂತೆ. ಇಡ್ಲಿನ ಇಕ್ಕಿದ್ದಾನು ಅಪ್ಪ, ಚಟ್ನಿ ಅವಾಗ ಬಂದು ಮಾಡಬೇಕು. ಇವಾಗ ಪ್ರಸಾದಗಳಿದೆ, ಇಡ್ಲಿನೂ ಪ್ರಸಾದಗಳು ತಿಂದ್ಬಿಟ್ಟು ಮತ್ತೆ ಸಿಗೋಣ ಗೈಸ್. ನೋಡಿ ಗೈಸ್, ಇದು ದೇವಸ್ಥಾನದ್ದು, ಇದು ಇಡ್ಲಿ ಮನೆಯದು. ಅದ್ರ ಜೊತೆಗೆ ಇಲ್ಲಿ ಬನಾನಾ ಮತ್ತು ಮಡಿಕೆ ಕಾಳು ಮತ್ತು ಜೋಳ ಇದೆ. ಇದನ್ನು ತಿನ್ಕೊಂಡ್ಬಿಟ್ಟು ಸಿಗೋಣ. ಶೀತ ತಿಂದಿದ್ದಾಯಿತು, ಆವಾಗಲೇ ಆರ್ಡ್ರ್ ಮಾಡಿದ್ದು ಇದು ಕೂಡ ಬಂತು ನೋಡಿ. ಕರ್ಪೂರ ಮೊಸರು ಈರುಳ್ಳಿ ಆರ್ಡ್ರ್ ಮಾಡಿದ್ವಿ, ನಾವು ಆರ್ಡ್ರ್ ಮಾಡಿದ್ರು. ಸೊ ಆರ್ಡ್ರ್ ಮಾಡಿದೆ, ತಿಂದಿದ್ದಾಯ್ತು. ಇವಾಗ ಕುತ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಿದ್ದೀನಿ ಈ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಇವತ್ತು ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀನಿ, ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ, ಒಂದು 6:30 ಒಳಗೆ. ಯಾಕಂದರೆ ಅವಾಗ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದ್ಸತಿ ಅದು ಟ್ರೈ ಮಾಡೋಣ ಅಂತ ಇವತ್ತು 6:30 ಒಳಗೆ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಬೆಳಿಗ್ಗೆ ಮಾಡ್ತೀನಿ ಇವಾಗ. ಆಮೇಲೆ ಮಾಮೂಲಿ ಲಾಂಗ್ ವಿಡಿಯೋ ಗೊತ್ತಲ್ಲ, ಮಧ್ಯಾಹ್ನ ಕಕ್ಕನೆ ಮಾಡಬೇಕು. ಅದಕ್ಕೆ ಅದು ಸ್ವಲ್ಪ ನೆನ್ನೆ ಎಡಿಟ್ ಮಾಡೋಣ ಅಂದ್ಕೊಂಡೆ, ಆದರೆ ಅರ್ಧ ಮಾತ್ರ ಆಗಿದೆ, ಇನ್ನು ಅರ್ಧ ಆಗೇ ಇರೋದ್ರಿಂದ ಸೊ ಇವಾಗ ಎಡಿಟ್ ಮಾಡಬೇಕು ಅದನ್ನು. ಸೊ ಸದ್ಯಕ್ಕೆ ಇವಾಗ ಅದನ್ನು ಎಡಿಟ್ ಮಾಡಿ, ಇದು ಫಸ್ಟು ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಮತ್ತೆ ಸಿಗ್ತೀನಿ. ಆಮೇಲೆ ಲ್ಯಾಪ್ಟಾಪ್ ಇದೆಯಲ್ಲ, ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡೋದು ಸ್ವಲ್ಪ ಕಲ್ತ್ಕೋಬೇಕು. ಯಾಕಂದರೆ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡೋದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಬೇಸಿಕ್ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇನು ಅಡ್ವಾನ್ಸ್ ಹೋಗ್ತಿಲ್ಲ. ಅದಕ್ಕೆ ಅಡ್ವಾನ್ಸ್ ಎಡಿಟಿಂಗ್ ಕಲ್ತ್ಕೋಬೇಕು ಅಂತ ಸ್ವಲ್ಪ ಲ್ಯಾಪ್ಟಾಪಲ್ಲೂ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ಇವಾಗ ಟ್ರೈ ಮಾಡೋಕ್ಕೆ ನೋಡೋಣ ಏನು ಮಾಡಬೇಕಂತ. ಸೊ ಸದ್ಯಕ್ಕಷ್ಟೇ ಸಿಗ್ತೀನಿ. ಇವಾಗ 11 ಆಗ್ತಾ ಬರ್ತಿದೆ. ಇವಾಗ ವಿಡಿಯೋ 11 ಅಲ್ಲ 12 ಆಗ್ತಾ ಬರ್ತಿದೆ. ವಿಡಿಯೋ ಎಡಿಟ್ ಮಾಡಿದ್ದಾಯಿತು. ಇವಾಗ ಸದ್ಯಕ್ಕೆ ಸ್ನಾನಕ್ಕೆ ಹೋಗಿ ಬಂದು ವಿಡಿಯೋ ಅಪ್ಲೋಡ್ ಮಾಡೋಣ. ಅಷ್ಟೊತ್ತವರೆಗೂ ಬಾಯ್. ಬಾಯ್, ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು, ರೆಡಿ ಆಗಿದೆ. ಸದ್ಯಕ್ಕೆ ಪಾನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದ್ಕೊಂಡೆ. ಪಾನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ನಮ್ಮ ಅಪ್ಪಗೆ ಕೇಳೋದಕ್ಕೆ ಇರು ನಾನು ಹೇಳ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಸದ್ಯಕ್ಕೆ ಇವಾಗ ಸ್ವಲ್ಪ ನಿದ್ದೆ ಬರ್ತಿದೆ ಅನ್ಕೋತೀನಿ. ಫೋನ್ ಚಾರ್ಜಿಂಗ್ ಹಾಕ್ಬಿಟ್ಟು ಸದ್ಯಕ್ಕೆ ಪೀಸ್ ಹಾಕಿ ಸ್ವಲ್ಪ ಹೊತ್ತು ಮಲ್ಕೋಣ. ಇನ್ನೂ ತಿಂದಿಲ್ಲ, ತಿನ್ನೋದು ನಮ್ಮ ಬಂದಮೇಲೆ ಸ್ವಲ್ಪ ಇವಾಗ ಮಲ್ಕೊಬಿಟ್ಟು ಮತ್ತೆ ಪಾನ್ ಕಾರ್ಡ್ನ ಅಪ್ಪ ಸದ್ಯ ಫೋನ್ ಮಾಡಿ ಕೇಳ್ತೀನಿ. ಇವಾಗ ಹೋಗು ಅಂದರೆ ಹೋಗ್ತೀನಿ, ಇಲ್ಲಾಂದರೆ ಸಂಜೆ ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಹೋಗಿ ಮಲ್ಕೊಂಡು ಆಮೇಲೆ ಎದ್ದೇಳೋಣ. ಸದ್ಯಕ್ಕೆ ಫೋನ್ ಚಾರ್ಜಿಂಗ್ ಹಾಕ್ತೀನಿ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಗಾಯ್ಸ್, ತಿಂದಿದ್ದಾಯಿತು. ಹಾಗೆ ಆನ್ಲೈನಲ್ಲಿ ನಾವು ಅಪ್ಪ ಪಾನ್ ಕಾರ್ಡ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ಈ ಪಾನ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ವಿ. ಸೊ ಅದು ವಿತಿನ್ 1 ಅವರ್ ಬರುತ್ತಂತೆ. ಸೊ ಅದು ಪಾನ್ ಕಾರ್ಡ್ ಕತೆ ಆಯಿತು, ಇವಾಗ ಮುಗೀತು. ಇವಾಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅನ್ಕೋತಾ ಇದ್ದೀನಿ. ನಮ್ಮ ಬರೋರು ಕಾದಿಲ್ಲ, ತಿಂದ್ಬಿಟ್ಟೆ. ಯಾಕಂದರೆ ಅಜ್ಜಿ ಬಿಸಿ ಬಿಸಿ ಇದೆ ತಿನ್ಬಿಡು ಅಂತ ಹೇಳಿದ್ರು. ಸೊ ತಿನ್ನೋದು ಮುಗಿಸ್ಬಿಟ್ಟು ಇವಾಗ ಸದ್ಯಕ್ಕೆ ಮಲ್ಕೋತಾ ಇದ್ದೀನಿ. ಗುಡ್ ನೈಟ್ ಗಾಯ್ಸ್, ಬಾಯ್ ಬಾಯ್. ನೋಡಿ ಗಾಯ್ಸ್, ನಾನು ಮಲ್ಕೊಂಡಿದ್ರೆ ಪವನವ್ರು ಬಂದು ಎಬ್ಬರಿಸಿದ್ದಾರೆ ನನ್ನ. ನೋಡಿ ಇಲ್ಲಿ ತರುಣು ಪವನ್ ಕೂತ್ಕೊಂಡು ಮೀಟಿಂಗ್ ಆಗ್ತಾಯಿದ್ದೀವಿ, ಗ್ಯಾಂಗ್ ಮೀಟಿಂಗ್ ಆಗ್ತಾಯಿದ್ದೀವಿ ಇಲ್ಲಿ. ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಬಾಯ್ 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 ಓಕೆ ಓಕೆ. ನೋಡಿ, ಕಳ್ಳೆಪುರಿ ಹೋಗೋಣ ಇವಾಗ. ರಾತ್ರಿಗೆ ಇದೆ ಊಟ, ಇದು ತಿನ್ಬಿಟ್ಟು ಮಲ್ಕೊಳ್ಳೋದೇ ಕೆಲಸ, ಇನ್ನೇನಿಲ್ಲ. ಹಾಯ್, ಟೈಮ್ ಬಂದು 12 ಗಂಟೆ ಆಗ್ತಾ ಬರ್ತಿದೆ. ಎಡಿಟ್ ಮಾಡಿದ್ದಾಯಿತು, ಸ್ವಲ್ಪ ಡ್ರಾಫ್ಟ್ ಮಾಡಿಕೊಂಡೆ. ಅಂದರೆ ಸೇಫ್ಟಿಯಾಗೆ ಒಂದಿನ ಜಾಸ್ತಿನೇ ಆಗಿದೆ. ಸದ್ಯಕ್ಕೆ ನಾಳೆ ಎಡಿಟ್ ಆಯಿತು, ನಾಳೆ ಅಪ್ಲೋಡ್ ಕೂಡ ಮಾಡಿದ್ದಾಯಿತು. ಆ ಥರ ಡ್ರಾಫ್ಟಲ್ಲಿ ಇಕ್ಕಿದ್ದೀನಿ, ಆಮೇಲೆ ಅಪ್ಲೋಡ್ ಮಾಡ್ತೀನಿ ನನಗೆ ಟೈಮ್ ಬಂದಾಗ. ಸೊ ಇವಾಗ ಮಲ್ಕೊಳ್ಳೋ ಟೈಮು. ಸೊ ಇವಾಗ ಮಲ್ಕೋತೀನಿ, ನಾಳೆ ಸಿಗ್ತೀನಿ ಗಾಯ್ಸ್. ಗುಡ್ ನೈಟ್, ಬಾಯ್ ಬಾಯ್.